ನಾವು ತಿಂದಿರ್ತಕ್ಕಂಥದ್ದು 89 ಕೋಟಿ ಅಂತ ಹೇಳಿ ಸ್ವತಃ ಮುಖ್ಯಮಂತ್ರಿಗಳೇ ಹೇಳ್ತಾರೆ, ವಿಧಾನಸಭೆಯಲ್ಲಿ ಹೇಳ್ತಾರೆ. ವಿಧಾನಸಭೆಯಲ್ಲಿ ನಾವು 150 ಕೋಟಿ ರೂಪಾಯಿ ಅಲ್ಲ, 89 ಕೋಟಿ ರೂಪಾಯಿ ನಾವು ತಿಂದಿದ್ದೀವಿ. 89 ಕೋಟಿ ರೂಪಾಯಿ ತಿಂದಿದ್ದೀವಿ. ಬಹುಶಃ ಈ ಕರ್ನಾಟಕ ಸರ್ಕಾರದಲ್ಲಿ ತಿನ್ನೋದಕ್ಕೆ ಒಂದಷ್ಟು ಯೋಜನೆಗಳು, ರಾಜಕಾರಣ ಮಾಡೋದಕ್ಕೆ ಒಂದಷ್ಟು ಯೋಜನೆಗಳು. ತಿನ್ನೋದೇನಪ್ಪ ಅಂತ ಹೇಳಿದ್ರೆ, ನಾನಿವತ್ತು 2014ರಲ್ಲಿ ಇವತ್ತಿನ ಮುಖ್ಯಮಂತ್ರಿಗಳು, ಆವತ್ತು ಕೂಡ ಅವರು ಮುಖ್ಯಮಂತ್ರಿಗಳಾಗಿದ್ದರು. ಚಿಕ್ಕಬಳ್ಳಾಪುರದಲ್ಲಿ ಲೋಕಸಭಾ ಚುನಾವಣೆ ಬಂತು 2014ರಲ್ಲಿ. 2014ರಲ್ಲಿ ಲೋಕಸಭಾ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಎತ್ತಿನ ಹೊಳೆ ಯೋಜನೆ ಪ್ರಾರಂಭ ಆಯಿತು. 3 ವರ್ಷದಲ್ಲಿ ಥೈಲ್ಯಾಂಡ್ ನಿಮಗೆ ಮುಳುಬಾಗಿಲು ವಿಧಾನಸಭಾ ಕ್ಷೇತ್ರಕ್ಕೆ ನಾವು ನೀರು ಕೊಡ್ತೀವಿ ಅಂತ ಹೇಳಿದ್ರು. ಮುಳುಬಾಗಿಲು ವಿಧಾನಸಭಾ ಕ್ಷೇತ್ರಕ್ಕೆ ಸಕಲೇಶ್ಪುರದಿಂದ ಇಲ್ಲಿ ನೀರು ಕೊಡ್ತೀವಿ ಅಂತ ಹೇಳಿದ್ರು. 3 ವರ್ಷ ಅಲ್ಲ, 11 ವರ್ಷ ಆಗಿದೆ. ಎತ್ತಿನ ಹೊಳೆ ಯೋಜನೆ ಮೊದಲನೇದಾಗಿ ಪ್ರಾರಂಭ ಆಗಿದ್ದು 12,500 ಕೋಟಿ. ಎಷ್ಟು? 12,500 ಕೋಟಿ. ಇವತ್ತೆಷ್ಟು ಗೊತ್ತಾದ್ರೆ ಮೊತ್ತ ಯೋಜನೆ 30,000 ಕೋಟಿ. ಈಗ ಯಾರ ದುಡ್ಡು? ಸಿದ್ದರಾಮಯ್ಯನವ್ರದಲ್ಲ, ಡಿ ಕೆ ಶಿವಕುಮಾರ್ದಲ್ಲ, ನಾವು ನೀವು ಎಲ್ಲ ಕಟ್ಟಿರ್ತಕ್ಕಂಥ ತೆರಿಗೆ ಹಣ. ಆದ್ರೆ ಇದು ತಿನ್ನೋದಕ್ಕೆ ಇಟ್ಕೊಂಡಿದ್ದಾರೆ. ಇವತ್ತು ಕೂಡ ನಾನು ಹೇಳ್ತೇನೆ, ಈ ಸಭೆಯಲ್ಲಿ ಮುಳುಬಾಗಲು ಥೈಲ್ಯಾಂಡ್ಗೆ ನೀರು ಬರಬೇಕಾದ್ರೆ ಎತ್ತಿನ ಹೊಳೆ ಯೋಜನೆ ಇನ್ನೂ 10,000 ಕೋಟಿ ಆಗುತ್ತೆ. ಆದ್ರೆ 40,000 ಕೋಟಿ ಆದ್ರೂ ಕೂಡ ನನಗೆ ಡೌಟ್ ಅಲ್ಲಿವರೆಗೂ ನೀರು ಬರೋದು. ಆದ್ರೆ ತಿನ್ನೋದಕ್ಕೋಸ್ಕರ ಇಟ್ಕೊಂಡಿರ್ತಕ್ಕಂಥ ಯೋಜನೆ ಇದು. 12,500 ಕೋಟಿ ಪ್ರಾರಂಭ ಆಗಿತ್ತು, ಆದ್ರೆ ಇವತ್ತು ನೀರು ಬಂದಿಲ್ಲ. ಆದ್ರೆ ಇವತ್ತು 30,000 ಕೋಟಿ ಆಗಿದೆ. 30,000 ಕೋಟಿ ಆಗಿದೆ. ಇನ್ನೂ ನೀರು ನಮಗೆ ಬರಬೇಕಾದ್ರೆ ಇನ್ನೂ 10,000 ಕೋಟಿ ಆಗುತ್ತೆ. ಇದು ತಿನ್ನೋ ಯೋಜನೆ, ರಾಜಕಾರಣ ಮಾಡುವಂತ ಯೋಜನೆ, ಜೀವಂತವಾಗಿ ಇಟ್ಕೊಂಡಿರ್ತಕ್ಕಂಥ ಒಂದು ಯೋಜನೆ ಇದೆ. ಇನ್ನೂ ಹಲವಿದಾವೆ. ಆದ್ರೆ ಒಂದು ಉದಾಹರಣೆ ನಿಮ್ ಮುಂದಿಡ್ತೇನೆ. ಇವತ್ತು ಕನಕಪುರದ ಮೇಕೆದಾಟು ಯೋಜನೆಯಿಂದ ಪಾದಯಾತ್ರೆ ಬಂದಿದ್ದೀವೆಲ್ಲ, ಗೊತ್ತಲ್ಲ? ಪಾದಯಾತ್ರೆ ಬಂದ್ರಲ್ಲ, ಪಾದಯಾತ್ರೆ ಬಂದ್ರು, ಬೆಂಗಳೂರುವರೆಗೂ ನೀರು ಹರಿಸ್ಬಿಡ್ತೀವಿ ಅಂತ. ಹಿಂಗೆ ರಾಜಕಾರಣ ನೋಡಿ ಹೇಗೆ. ಅಲ್ಲಿ ಹೇಳ್ತಾರೆ, ನಮಗೆ ಮತವನ್ನ ಕೊಡಿ, ನಮ್ಮ ಸರ್ಕಾರ ಬರೋ ತರ ಮಾಡಿ, ನಾವು ಎತ್ತಿನ ಹೊಳೆ ಇದು ಮೇಕೆದಾಟು ಯೋಜನೆಯನ್ನ ಪೂರ್ಣಗೊಳಿಸಿ ಬೆಂಗಳೂರುವರೆಗೆ ನೀರು ಕೊಡ್ತೀವಿ ಎನ್ನುವಂಥದ್ದನ್ನ ಹೇಳಿದ್ರು. ಇಷ್ಟಕ್ಕೆ ಬಿಟ್ಟಿಲ್ಲ ಅವರು. ತಮಿಳುನಾಡಲ್ಲಿ ಮೊನ್ನೆ ಹೇಳ್ತಾರೆ, ಲೋಕಸಭಾ ಚುನಾವಣೆಯಲ್ಲಿ ನೀವು ನಮಗೆ ಓಟ್ ಕೊಡಿ, ಈ ಮೇಕೆದಾಟು ಅಣೆಕಟ್ಟನ್ನು ಕಟ್ಟೋಕ್ ಬಿಡೋದಿಲ್ಲ. ಅವರು ನಾವು ಕಟ್ಟೋಕ್ ಬಿಡೋದಿಲ್ಲ, ನಮ್ಗೆ ಓಟ್ ಕೊಡಿ. ಇಲ್ಲಿ ಇವ್ರು ಹೇಳ್ತಾರೆ, ಅಣೆಕಟ್ಟನ್ನು ಕಟ್ಟಿ ನೀರು ಹರಿಸ್ತೀವಿ, ನಮ್ಗೆ ಓಟ್ ಕೊಡಿ ಅಂತ. ಆದ್ರೆ ಇದು ರಾಜಕಾರಣ ಮಾಡ್ಲಿಕ್ಕೆ ಜೀವಂತವಾಗಿ ಇಟ್ಕೊಂಡಿರ್ತಕ್ಕಂಥ ಯೋಜನೆ, ತಿನ್ನೋಕೆ ಇಟ್ಕೊಂಡಿರ್ತಕ್ಕಂಥ ಯೋಜನೆ ಎತ್ತಿನ ಹೊಳೆ. ನೀವು ಯೋಚನೆ ಮಾಡಿ, 12,000 ಕೋಟಿಯಲ್ಲಿ 30,000 ಕೋಟಿಯಲ್ಲಿ ಇನ್ನೂ 10,000 ಕೋಟಿ. ಅಂದ್ರೆ ನಾವು ಕಟ್ಟತಕ್ಕಂಥ ತೆರಿಗೆ ಹಣ ನಿಮ್ಗೆ ಮೊದಲಿಂದ ಹೇಳಿದ್ದೀನಿ. ಇಲ್ಲ ಏನಪ್ಪಾ ನಾವು ಟ್ಯಾಕ್ಸ್ ಕಟ್ಟಲ್ಲ, ಏನ್ ಜೆ ಕೆ ಕೃಷ್ಣಾರೆಡ್ಡಿ ಹಿಂಗೆ ಹೇಳ್ತಾರೆ. ನೀವು ಬೆಳಗ್ಗೆ ಎದ್ದಾಗ ಒಂದು ಟೀ ಕುಡಿದ್ರೆ ಟೀ ಪೌಡರ್ ಟ್ಯಾಕ್ಸ್ ಕಟ್ತೀರಾ, ಸಕ್ಕರೆ ಟ್ಯಾಕ್ಸ್ ಕಟ್ತೀರಾ, ನೀವೊಂದು ಬಟ್ಟೆ ಹಾಕಿದ್ರೆ ಅದನ್ನು ಒಗಿಬೇಕಲ್ಲ, ಸೋಪ್ ಟ್ಯಾಕ್ಸ್ ಕಟ್ತೀರಾ, ನೀವೇನಾದ್ರೂ ತಿಂಡಿ ಮಾಡಿದ್ರೆ ಆ ತಿಂಡಿಗೆಲ್ಲ ಪ್ರತಿಯೊಂದು ಆ ಸಾಮಗ್ರಿಗಳಿಗೆ ನೀವು ಟ್ಯಾಕ್ಸ್ ಕಟ್ತೀರಾ. ಮಧ್ಯಾಹ್ನ ಊಟ ನಾವೇನ್ ಮಾಡ್ತೀವಿ, ಪ್ರತಿಯೊಂದು ಸಾಮಗ್ರಿಗಳಿಗೂ ಕೂಡ ನಾವು ಆಡಳಿತ ಏನಿದೆ ಅದರ ವಿರುದ್ಧವಾಗಿ ಈಗಾಗಲೇ ಕೃಷ್ಣಾರೆಡ್ಡಿ ಸಾಹೇಬರು ಅನೇಕ ಸಂದರ್ಭದಲ್ಲಿ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದಾರೆ. ನಿಮ್ಗೆ ನ್ಯಾಯ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಾನು ಕೂಡ ನಿಮ್ ಜೊತೆನಲ್ಲಿ ನಿಂತು ಹೋರಾಟವನ್ನ ಮಾಡ್ತೇನೆ ಅಂತಕ್ಕಂಥ